ನಮಸ್ಕಾರ ವೀಕ್ಷಕರೇ. ಕಿರುತೆರೆ ನಟಿಯಾದ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಸೀಸನ್ 11ರ ಮನೆಯಿಂದ ಫಿನಾಲೆ ವಾರಕ್ಕೂ ಮುನ್ನವೇ ಡಬಲ್ ಎಲಿಮಿನೇಷನ್ನಲ್ಲಿ ಹೊರಬಿದ್ದಿದ್ದಾರೆ. ವಾರದ ಮಧ್ಯದಲ್ಲಿ ನಡೆಯಬೇಕಿದ್ದ ಡಬಲ್ ಎಲಿಮಿನೇಷನ್ ಕಳ್ಳಾಟದ ಕಾರಣ ಮುಂದೂಡಲಾಗಿದ್ದು, ಶನಿವಾರ ನಡೆದ ಕಿಚ್ಚ ಸುದೀಪ್ ವಾರದ ಸಂತೆ ಕಾರ್ಯಕ್ರಮದಲ್ಲಿ ಗೌತಮಿ ಜಾಧವ್ ಅವರು ಮೊದಲ ಸ್ಪರ್ಧಿಯಾಗಿ ಹೊರಬಿದ್ದಿದ್ದು, ಮತ್ತೊಬ್ಬ ಸ್ಪರ್ಧಿ ಭಾನುವಾರ ಎಲಿಮಿನೇಷನ್ ಆಗಲಿದ್ದಾರೆ. ಪಾಸಿಟಿವ್ ಅಂತಲೇ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದ ಗೌತಮಿ ಜಾಧವ್ ಅವರು 111 ದಿನಗಳನ್ನು ಪೂರೈಸಿದ್ದು, ಫಿನಾಲೆ ವಾರ ಪ್ರವೇಶಿಸುವ ಮುನ್ನವೇ ಹೊರಬಂದಿದ್ದಾರೆ. ಈ ಮೂಲಕ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೊರ ಹೋಗಬೇಕಿದ್ದ ಸ್ಪರ್ಧಿ ಇವರೇ ಎಂಬುದು ದೃಢಪಟ್ಟಿದೆ. ಸತ್ಯ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದ ಗೌತಮಿ ಜಾಧವ್ ಅವರು ಪಾಸಿಟಿವ್ ಗೌತಮಿ ಎಂದೇ ಗಮನ ಸೆಳೆದಿದ್ದರು. ಮಂಜು ಜೊತೆಗಿನ ಸ್ನೇಹದಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದರು. ಬಿಗ್ ಬಾಸ್ 11ರ ಆವೃತ್ತಿಯಲ್ಲಿ ಒಂದು ಬಾರಿಯೂ ನಾಮಿನೇಟ್ ಮಾಡದ ಮಂಜು ಫಿನಾಲೆ ವಾರವೇ ನಾಮಿನೇಟ್ ಮಾಡಿ ಅಚ್ಚರಿ ಮೂಡಿಸಿದ್ದರು. ಈ ಬಗ್ಗೆ ಮಂಜಣ್ಣನನ್ನು ಪ್ರಶ್ನಿಸಿದಾಗ, ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಗೌತಮಿ ಆಟದಲ್ಲಿ ಹಿಂದೆ ಉಳಿದಿದ್ದಾರೆ ಎಂದು ಹೇಳಿದ್ದರು. ಈ ಬಗ್ಗೆ ಗೌತಮಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು, ನಾಮಿನೇಟ್ ಮಾಡಿದ ನಂತರ ಫಿನಾಲೆಗೆ ಮೋಕ್ಷಿತಾ ಜೊತೆ ನಾವು ಮೂವರು ಫಿನಾಲೆ ವಾರದಲ್ಲಿ ಇರುತ್ತೇವೆ ಎಂದು ಹೇಳಿದ್ದರು ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರದ ಡಬಲ್ ಎಲಿಮಿನೇಷನ್ನಲ್ಲಿ ಗೌತಮಿ ಜಾಧವ್ ಅವರು ಹೊರಬಂದಿದ್ದಾರೆ. ನಿಮ್ಮ ಅನಿಸಿಕೆಯ ಪ್ರಕಾರ ಮನೆಯಿಂದ ಹೊರಬರುವ ಮತ್ತೊಬ್ಬ ಸ್ಪರ್ಧಿ ಯಾರಿರಬಹುದು ಎಂದು, ಹಾಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರಿರ್ತಾರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 11ನ್ನು ಯಾರು ಗೆಲ್ಬೋದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.